ನಮ್ಮ ತಮ್ಮಗೆ ನನ್ನ ಕರ್ಕೊಂಬಂದ ನಾವು ಸೊ ಒಂದು ಜೊತೆ ಬಂದೀನಿ ನೋಡೋಣ ಹೆಂಗೆ ಏನೈತೆ ಅಂತ ಎದಕ್ಕೆ ಕರೆದಾರ ಗೊತ್ತಿಲ್ಲ ಭಜನ್ ನಡೆಯತೈತಿ ಈಗ ಕೇಳ್ತೈತಿ ಓಕೆ ಸರ್ ಭಜನ್ ನಡೆಯತೈತಿ ಈಗ 18th ಪ್ರಾಣ ಪ್ರತಿಷ್ಠಾಪನೆ ಐತಿ ಜೂನ್ 18th ಸ್ವಾಮೀಜಿ ಹೇಳಿದ್ರು ನಮ್ಗೆ ಸೊ ಈಗ ಇಲ್ಲೇ ಕೃಷ್ಣ ಬಲರಾಮದ ಮೂರ್ತಿ ಐತಿ ಈಗ ಮೇಲೆ ಏನು ಮಾಡತ್ತಾರಲ್ಲ ಅಲ್ಲೇ ಕೃಷ್ಣ ಬಲರಾಮ ರಾಧಾಕೃಷ್ಣ ಆಮೇಲೆ ಗೌರಂಗ ಅವ್ರದ್ದು ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತಾರ 3 ಗೋಪುರ ಬರತ್ತಾವ ಒಂದು ಟೋಟಲ್ ಸೊ ಪ್ರಾಣ ಪ್ರತಿಷ್ಠಾಪನೆ 18th ಐತಿ ಇವತ್ತೇನೈತಲ್ಲ ಕ್ರಿಯೇಟರ್ಸಿಗೆಲ್ಲ ಕರೆದಾರ ಇವರು ಸಂಜಿಕ ಈವ್ನಿಂಗ್ ಸೊ ಇಲ್ಲೇ ಎಲ್ಲರಿಗೂ ಅಲಾವಿಲ್ಲ ಬಟ್ ನಾವು ಉಲ್ಟಾ ಹೊಂಟೇನೀಗ ಈಗ ಅವರಲ್ಲೇ ಮೇನ್ ವೆನ್ಯೂ ಏನೈತಲ್ಲ ಅಲ್ಲಿ ಕರ್ಕೊಂಡು ಹೊಂಟಾರ ಅಲ್ಲಿ ಹೋದ್ಮೇಲೆ ಅಲ್ಲಿದೆಲ್ಲ ಏನೈತೆ ತೋರಿಸ್ತೀನಿ ಹೊಸದು ಕನ್ಸ್ಟ್ರಕ್ಷನ್ ಆಗತ್ತಿದ್ದು ಗುಡಿ ಅಲ್ಲೇನೈತಲ್ಲ 3 ಗೋಪುರ ಬರ್ತಾವಂತ ಬೈಕ್ಸ್ ಎಲ್ಲ ಅಲಾವ್ ಅದಾವ ಇಲ್ಲಿ ಮಠ ಬಟ್ ನಂಗೆ ಗೊತ್ತಿರಲಿಲ್ಲ ಸೊ ಗುಡಿ ಹಾಕೈತಿ ಚಪ್ಪಲ್ ಹಾಕೋಬಾರ್ದು ಅಂತಂದು ಚಪ್ಪಲ್ ಹಾಕೋಬಾರ್ದಂತ ಹಂಗೆ ಬಂದಿದ್ದೆ ನಾನು ಬಟ್ ಬಿಸಿಲು ಖತರ್ನಾಕ್ ಐತಿ ಇಲ್ಲೇ ಖತರ್ನಾಕ್ ಐತಿ ಹುಬ್ಬಳ್ಳಿ ಒಳಗೆ ಕಾಲು ಭಾಳ ಸುಡಾತು ಸೊ ಅಂದ್ರೆ ಅವ್ರ ಸ್ವಾಮೀಜಿ ಅಂದ್ರೆ ಇಲ್ಲ ಹಾಕೊಂಬರಿ ನಡೀತೈತೆ ಅಂತ ಸೊ ಹಾಕ್ಕೊಂಡು ಬರತ್ತೀನಿ ಈ ಟೈಪ್ ಐತಿ ಇಸ್ಕಾನದ ಹಾಲ್ ಇಲ್ಲೇ ಹಿಸ್ಟ್ರಿ ಹೇಳತ್ತಾರ ಏನು ಇಸ್ಕಾನ್ ಹಿಸ್ಟ್ರಿ ಅದಲ್ಲ ಅದನ್ನು is what we want to share with people. Along with, so you will find ISKCON ब्रह्मा कुमारी ईश्वरीय विश्वविद्यालय के अंतर्राष्ट्रीय संस्था है, आध्यात्मिक संस्था है। यहाँ योग राजयोग सिखाया जाता है। ಓಕೆ ಸೊ ಹಳ್ಳಿಗೆ ಇಸ್ಕಾನಿಗೆ ಬಂದೇನಿ ನಡಕಿಂದ ಏನೂ ತೋರ್ಸೋಕ್ಕಾಗಿಲ್ಲ ಯಾಕಂತಂದ್ರೆ ಅವು ಕ್ಯಾಮ್ರಾ ಯೂಸ್ ಮಾಡೋದು ಅಷ್ಟು ಸರಿ ಅನ್ಸಾತಿದ್ದಿಲ್ಲ ನಂಗೆ ಅವರು ಅಶ್ನೀರು ಆಮೇಲೆ ಕರ್ಣ ಬಂದಿದ್ರು ಸೊ ಅಲ್ಲಿದ್ದು ಮುಗಿಸಿ ಈಗ ಇಸ್ಕಾನಿಗೆ ಬಂದಿದ್ವಿ ಈಗ ಇಲ್ಲಿ ಆಲ್ರೆಡಿ ಮಿಸ್ ಆಗೈತಿ ಟೆಂಪಲ್ ಟೂರ್ ಇತ್ತು ಮಿಸ್ ಆಗೈತಿ ಈಗ ಆಲ್ರೆಡಿ ಈಗ ಅದಕ್ಕೆ ಲಘು ಹೊಂಟೇವಿ ಈಗ ಅಲ್ಲಿ ಟೆಂಪಲ್ ಟೂರಿಗೆ ಆಲ್ರೆಡಿ ಮುಂದೆ ಹೋಗ್ಯಾರಂತ ನಾವು ಹಿಂದೆ ಉಳಿದೇವಿ ಭಾಳ ಹಿಂದದೀವಿ ಎಲ್ಲ ಹೋಗಿ ಮುಟ್ಟಿದ್ದಾರೆ ಅದು ಗೊತ್ತಾಗೋಲ್ಲ ಒಟ್ಟು ಹಿಂಗೆ ಸೀದಾ ಹೋಗಂತಂದ್ರೆ ಗಾಡಿ ತೊಗೊಂಡು ಹೋಗೋಣ ಗಾಡಿ ಬೇಡ ಓಕೆ ತೋರಿಸಿಲ್ಲ ನೋಡಿಲ್ಲ ಹಿಂಗೆ ಆಗೋದು ಎತ್ತಿದ್ದಕ್ಕೆ ಬಿಹೈಂಡ್ ದ ಸೀನ್ಸ್ ಆ್ಯಕ್ಚುಲಿ ಅದು ಈಗ ನಿಮಗೆ ನಾ ಹೇಳೋದಕ್ಕಿಂತ ಅವ್ರು ಹೇಳೋದು ಚಲೋ ಆಕಿತ್ತು ಈಗ ನನಗೂ ಏನೂ ಗೊತ್ತಿಲ್ಲ ಟೆಂಪಲ್ ಟೂರ್ ಮಿಸ್ ಮಾಡತ್ತೇವೆ ನಾವು ಬಟ್ ಗೈಸ್ ಇಂಥ ಕ್ರೇಜಿ ಮಾಡತ್ತಾರ ನೋಡ್ರಿ ಕ್ರೇಜಿ ಅಂಕರು ಮಾಡತ್ತಾರ ಬಟ್ ಪೂರಾ ಇಲ್ಲಿ ಪ್ರಸಾದ ಮಿಸ್ ಆತ ಅದು ಸ್ವಲ್ಪ ಬೇಜಾರೈತಿ ಬಟ್ ಅದ ಪ್ರಸಾದ ನಾವಲ್ಲೇ ಬ್ರಹ್ಮಕುಮಾರಿ ಆಶ್ರಮ ಒಳಗೆ ಮಾಡಿದ್ವಿ ಏಷ್ಯಾಸ್ ಲಾರ್ಜೆಸ್ಟ್ ಬ್ರಹ್ಮಕುಮಾರಿ ಆಶ್ರಮ ಇಲ್ಲೇ ನಾವು ಪೂರಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಿಚನಿಗೆ ಹೊಂಟೀವಿ ಅಕ್ಷಯ್ ಪಾತ್ರ ಅದನ್ನು ತೋರಿಸ್ತಾರೆ ಈಗ ಹೊಂಟಿಲ್ಲ ಅಕ್ಷಯ್ ಪಾತ್ರ ಬೇರೆ ಕಡೆ ಐತಿ ನಾವು ಸರಿ ದಾರಿ ಹೊಂಟೇವೆ ತಪ್ಪು ದಾರಿ ಹೊಂಟೇವೆ ಗೊತ್ತಿಲ್ಲ ಅಲ್ಲಿದ್ದ ಯಾರೋ ಇದ್ದವ್ರು ಹೇಳಿದ್ರು ಹುಡುಗರು ಇದು ಗೋಶಾಲ ಇಲ್ಲಿದೆ ಈಗ ಅಕ್ಷಯ್ ಪಾತ್ರ ಮುಗಿಸಿದ್ರು ಅವರು ಈಗ ಗೋಶಾಲ ಕರ್ಕೊಂಬಂದಾರ ಇದು ಎಲ್ಲ ಆ ಕಡೆ ಏನೇನು ಅದಾವಲ್ಲ ಎಲ್ಲ ಕಟ್ಟಾರ ಎಷ್ಟು ವರ್ಷ ಆದ್ಮೇಲೆ ಅಕ್ಕ ನೋಡಿದಾಗ ಅನ್ಸಾರಿ ಭಾಳ ಅಂದ್ರೆ ನಮ್ಮ ಇಸ್ಕಾನಿಗೆ ಭಾಳ ಸರಿ ಬಂದೀನಿ ಬಟ್ ಇಲ್ಲಿ ಯಾವತ್ತೂ ಬಂದಿಲ್ಲ ನಾನು ನಮ್ಮ ಹುಬ್ಳಿ ಫಸ್ಟ್ ಟೈಮ್ ಆಗ್ಬಿಟ್ಟಿದೆ ಅಂತಂದ್ರೆ ನಮ್ಗೆ ಆಕ ನೋಡೋಕೆ ಕಾಣೋದು ಸೊ ಇಲ್ಲಿ ಬರೋದು ಎಷ್ಟು ಖುಷಿ ಆಗೈತೆ ಒಂದು ಪ್ರಾಣಿ ನೋಡೋ ಅಂತೀವಿ ನಾವು ಈಗ ಅಂತಂದ್ರೆ ನೋಡ್ಬೋದು ಇಲ್ಲಿಷ್ಟು ಎಂಥ ಫುಲ್ ಹೆಲ್ದಿ ಆಕಳ ಒಳಗೆ ಅಲ್ಲಿ ನಿಮಗೆ ಡಬ್ಬಿ ಬಾಕ್ಸ್ ಬಿಟ್ಟಾರೆ ನೀವು ಯಾವಾಗ ಬೇಕಂತ ರೊಕ್ಕ ತೊಗೊಳೋದ್ರೊಳಗೆ ಡೊನೇಷನ್ ಮಾಡೋಕ್ಕಲ್ಲ ತೊಗೊಳಕ್ಕಲ್ಲ ಅದು ಓಕೆ ಸೊ ಗೌಮಾತಾ ಏನೈತಲ್ಲ ನಾವು ಎಲ್ಲರೂ ಮನೆಯೊಳಗಿದ್ದಿದ್ದು ಒಂದೇ ಊಟ ಏನೈತಲ್ಲ ಗೌಮಾತಾ ಕೊಡ್ಬೇಕಂತ ಫಸ್ಟ್ ನಿಯಮ ಇತ್ತು ಈಗ ಯಾರೂ ಅದನ್ನು ಫಾಲೋ ಮಾಡೋಂಗಿಲ್ಲ ಎಲ್ಲರೂ ಉಳಿದಿದ್ದನ್ನೆಲ್ಲ ಆಕಳಕ್ಕೆ ಹಾಕ್ತಾರೆ ಖರೆ ಆಗ್ಬೇಕಂತಂದ್ರೆ ಬಟ್ ಅಕಸ್ಮಾತ್ ಯಾರು ನೀವು ನೋಡಾತಿದ್ರಿ ಅಂತಂದರೆ ನಾನು ಹೇಳೋದು ಇಷ್ಟ ಎಷ್ಟು ಆಕೈತೆ ಅಷ್ಟು ಸೇವೆ ಮಾಡಿರಿ ಯಾಕಂದ್ರೆ ನಾವು ಮಾತಾಡ್ಬೋದು ಕೇಳ್ಬೋದು ಬಟ್ ಅವ್ರು ಕೇಳಕ್ಕೆ ಬರೋಂಗಿಲ್ಲ ಹೇಳಕ್ಕೆ ಬರೋಂಗಿಲ್ಲ ಮಾತಾಡೋಕ್ಕೆ ಬರೋಂಗಿಲ್ಲ ಬೇಸಿಕಲಿ ಸೊ ನಾವು ಏನರ ಅವಕ್ಕೆ ಮತ್ತು ಇನ್ನೊಂದೇನು ಹೇಳ್ತೀನಿ ಇನ್ಸ್ಟಾ ಸ್ನ್ಯಾಪ್ಚಾಟ ಯಾವುದ್ರಾಗೂ ಹಾಕಕ್ಕೆ ಹೋಗ್ಬೇಡ್ರಿ ನೀವು ಅಕಸ್ಮಾತ್ ಯಾವ್ದಾರು ಆಕಳಾಗೆಲ್ಲ ಉಣಿಸಿದ್ರಿ ಅಂತಂದ್ರೆ ಯಾಕಂತಂದರೆ ಯಾವತ್ತೂ ಇದನ್ನು ಸೇವೆ ಅಂತ ಮಾಡ್ಬೇಕು ಹೊರತು ನಾವು ಮಂದಿಗೆ ತೋರ್ಸೋಕೆ ಮಾಡೋಕೆ ಹೋಗ್ಬಾರ್ದು ಬಟ್ ನಾನು ಇದನ್ನು ವಿಡಿಯೋ ಅದಕ್ಕೆ ಮಾಡತ್ತೀನಿ ಸೊ ನೀವು ನೋಡಲಿ ಇನ್ ಕೇಸ್ ನೋಡಿದ್ದಿಲ್ಲ ಅಂತಂದರೆ
ಸೊ ಹೀಗೆಲ್ಲ ಐತಿ ಗೋಶಾಲ. ಫಸ್ಟ್ ಟೈಮ್ ಯೂಸ್ ಮಾಡಾಯ್ತಿದ್ದು ಈ ಫೀಚರ್ನ ಕ್ಯಾಮ್ರಾದ. ಸೊ ಶೆಕೆ ಭಾಳ ಐತಿ ಇವತ್ತು. ಇಷ್ಟೊಂದು ಮಂದಿ ಹಂಗೆ ಮೂರ್ತಿ ಅಂತ ಅಂದ್ಕೊಂಡಿದ್ರೆ ಬಟ್ ಆ್ಯಕ್ಚುಲಿ ಖರೆ ಇದೆ. ಖರೆ ಅಂತ ಅನ್ನಕ್ಕೆ ನಂಗೆ ಹತ್ತಿರ ಬಂದಾಗ ಗೊತ್ತಾಕೈತಿ. ಬಟ್ ಆಗಲಿಂದ ನಿಂತಲ್ಲೇ ನಿಂತದ, ಎರಡೆರಡು ಹಾಕಿ ಕಟ್ಟಾರ ಅದನ್ನು, ಎದಕ್ಕೆ ಅನ್ನೋ ಗೊತ್ತಿಲ್ಲ. ಸೊ ಇದನ್ನು ಮಿಸ್ ಮಾಡ್ಕೊಂಡಿದ್ವಿ ನಾವು. ಇದು ರಾಧಾ ಕುಂಡ್ ಅಂತಂದು, ರಾಧಾ ಶ್ಯಾಮ್ ಕುಂಡ್ ಅಂತಂದು ಇದನ್ನು ಮಿಸ್ ಮಾಡಿದ್ವಿ ನಾವು ಆಗಲೇ. ಯಾಕಂದ್ರೆ ಅಲ್ಲಿ ಹೋಗಿದ್ವಿ ನಾವು ಬ್ರಹ್ಮಕುಮಾರಿ ಆಶ್ರಮ. ಇವತ್ತೇನು ಪೂರ ಸ್ಪಿರಿಚುವಲ್ ಜರ್ನಿ ಆಗತೈತೆ ನಮ್ಮದು, ಪೂರ ಸ್ಪಿರಿಚುವಲ್ ಜರ್ನಿ ಟೈಪ್ ಆಗತೈತಿ. ಯಾಕಂತಂದ್ರೆ ಫಸ್ಟ್ ಸಿದ್ಧಾರೂಢ ಮಠಕ್ಕೆ ಹೋಗ್ಯಾನ ಸಂಡೇ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರ್ಬೋದು. ಸೊ ಸಿದ್ಧಾರೂಢ ಮಠದ್ದು ಒಂದನೇದ್ದು, ಎರಡನೇದ್ದು ಬಟ್ ಅಲ್ಲಿದ್ದು ವ್ಲಾಗ್ ಮಾಡೋಂಗಿಲ್ಲ ಯಾಕಂದ್ರೆ ಎವ್ರಿ ಸಂಡೇ ಹೋಗ್ತೀನಿ. ಆಮೇಲೆ ಎರಡನೇದಲ್ಲೇ ಇಸ್ಕಾನಿಗೆ ಬಂದಿನಿ, ರಾಧಾಕೃಷ್ಣ ಅದು ಗುಡಿ ಇನಾಗ್ರೇಷನ್ ಇರೋದಕ್ಕೆ ಇಲ್ಲಿ ಬಂದೀನಿ. ಈಗ ಅದಾದಮೇಲೆ ಬ್ರಹ್ಮಕುಮಾರಿ ಅನ್ಎಕ್ಸ್ಪೆಕ್ಟೆಡ್ಲಿ ಅಲ್ಲಿ ಹೋದೆ. ಓಕೆ ಹಿಂಗಾತಿ ಇವತ್ತೆಲ್ಲ. ಓಕೆ ಇದು ರಾಧಾಕುಂಡ, ಇದು ಶ್ಯಾಮ್ ಕುಂಡ ಅಂತ ಮಾಡ್ಯಾರ ಇವರಲ್ಲಿ. ಆಗಲ್ಲಿ ಮಿಸ್ ಮಾಡಿತ್ತು, ಸೊ ಇಲ್ಲಿ ಬಂದೆ. ಇದು ಅಕ್ಷಯ ಪಾತ್ರೆ ಇದೆ. ಎಲ್ಲ ಏನು ಸ್ಕೂಲ್ಸಿಗೆ ಏನು ಎಲ್ಲ ಫುಡ್ ಹೋಗ್ತದಲ್ಲ, ಊಟ ಏನು ಹೋಗ್ತದಲ್ಲ, ಪೂರ ಏನೈತಲ್ಲ ಎಲ್ಲ ಫುಡ್ ರೆಡಿ ಆಗೋದು, ಊಟ ರೆಡಿ ಆಗೋದು, ಎಲ್ಲರಿಗೂ ಡೊನೇಷನ್ ಹೋಗೋದು, ಅಂದರೆ ಊಟದ್ದು ಏನು ವ್ಯವಸ್ಥೆ ಐತಲ್ಲ ಎಲ್ಲ ಮಾಡೋದು ಅಕ್ಷಯ ಪಾತ್ರ. ಇಲ್ಲ ಗಾಡಿ ಐತದ್ರದ್ದು ಅನ್ಲಿಮಿಟೆಡ್ ಫುಡ್ ಫಾರ್ ಎಜುಕೇಷನ್. ಅಂದರೆ ಯಾರ ಇಲ್ಲಿ ಬೇಕಂದರೆ ಡೊನೇಟ್ ಮಾಡ್ಬೋದು. ಡೊನೇಟ್ ಮಾಡಿ ಹುಡುಗರು ಊಟ ಮಾಡಲಿ ಅಂತ ನೀವು ಡೊನೇಟ್ ಮಾಡ್ಬೋದು. ಆಮೇಲೆ ಅಲ್ಲೇ ವೆಹಿಕಲ್ ಬೇ ಐತಿ, ಅಂದ್ರೆ ಅಲ್ಲೆಲ್ಲ ಗಾಡಿ ನಿಂದಿರ್ತಾವೆ. ಸೊ ಊಟ ಎಲ್ಲ ಇಲ್ಲೇ ಅಕ್ಷಯ ಪಾತ್ರೆ ಒಳಗೆ ರೆಡಿ ಆಗ್ತೈತಿ. ರೆಡಿಯಾಗಿ ಪ್ಯಾಕ್ ಆಗ್ತೈತಿ. ಪ್ಯಾಕ್ ಡಬ್ಬಿ ಒಳಗೆ ಆಗ್ತೈತಿ. ನಾವು ಹೆಂಗೆ ಝೊಮ್ಯಾಟೊ ಪ್ಲಾಸ್ಟಿಕ್ನಾಗ ತರಿಸೋ ಹಾಗಲ್ಲ, ಹುಡುಗರಿಗೆ ಒಂದು ಪರ್ಟಿಕ್ಯುಲರ್ ಸ್ಟೀಲ್ ಡಬ್ಬಿನಾಗ ಪ್ಯಾಕ್ ಆಕೈತಿ. ಪ್ಯಾಕ್ ಆಗಿ ಬಿಸಿ ಊಟ ಏನೈತಲ್ಲ ಡೈಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಆಮೇಲೆ ಸಾಯಂಕಾಲದ ಸ್ನ್ಯಾಕ್ಸು 3 ಅಕ್ಷಯ ಪಾತ್ರ ಪ್ಯಾಕ್ ಆಗಿ ಹೋಗ್ತಾವೆ ಇಲ್ಲಿಂದ. ಆ್ಯಕ್ಚುಲಿ ಭಾಳ ದೊಡ್ಡ ಕೆಲಸ ಇದೆ. ವಿಚಾರ ಮಾಡಿರಿ ನೀವು, ನಾವು ನಮ್ಮ ಡೈಲಿ ಲೈಫ್ನಾಗ ನಾವು ಒಬ್ಬರೇ ಊಟ ಮಾಡೋದಕ್ಕೆ ವಿಚಾರ ಮಾಡ್ಬೇಕು. ಅಂದ್ರೆ ಈಗ ಎಸ್ಪೆಷಲಿ ನನ್ನ ಲೈಫ್ನ ಹೇಳಿದೆ ಅಂತಂದರೆ, ಮಧ್ಯಾಹ್ನ ಊಟ ಮಾಡ್ಬೇಕಂದ್ರೆ ನಂಗೆ ಎಲ್ಲಿ ಮಾಡಲಿ ಅನ್ನೋದು ನನ್ನ ತಲೆಯಾಗಿರ್ತೈತಿ, ಇಲ್ಲ ಏನು ಮಾಡಲಿ ಅನ್ನೋದು ನನ್ನ ತಲೆಯಾಗಿರ್ತೈತಿ. ಯಾಕಂತಂದ್ರೆ ಊಟ ಅನ್ನೋದು ಹೆಂಗೈತಿ, ನಾನು ಒಬ್ಬೊಂದನ್ನು ವಿಚಾರ ಮಾಡ್ಬೇಕಂದ್ರೂ ಪ್ರಾಬ್ಲಮ್ ಆಕೈತೆ ಅದಕ್ಕೆ. ಅಂಥದ್ದು ಇಲ್ಲಿ ಇಷ್ಟು ಮಂದಿದು ಊಟದ ವಿಚಾರ ಮಾಡ್ತಾರೆ ಇವ್ರು ಅಂತಂದ್ರೆ ರಿಯಲಿ ಗ್ರೇಟ್ ಥಿಂಗ್ ಅದ. ಹೇಳಬೇಕಾದ್ರೆ ಭಾಳ ಸಣ್ಣದು ಅನಿಸ್ಬೋದು, ಬಟ್ ನೀವು ಲಾರ್ಜ್ ಸ್ಕೇಲ್ನಾಗ ಅದನ್ನು ವಿಚಾರ ಮಾಡಿದರೆ ಭಾಳ ದೊಡ್ಡ ಮಾತದಂತ ನಿಮಗೆ ಗೊತ್ತಾಕೈತಿ ಊಟದ್ದು. ಸೊ ಈಗ ಇಲ್ಲಿದಂಗೆ ಮುಗೀತು. ಅಲ್ಲೇ ಗೋಶಾಲ ಆಯ್ತು, ಆಮೇಲೆ ಈ ಕಡೆ ಅದು ಶ್ಯಾಮ್ ಕುಂಡ್ ಆಯ್ತು. ಪ್ರಸಾದವನ್ನು ಮಿಸ್ ಮಾಡಿದ್ದು ಬೇಜಾರಾಯ್ತು ನಂಗೆ. ಈಗ ನೆಕ್ಸ್ಟ್ ಆಡಿಟೋರಿಯಮಿಗೆ ಕರೆದಾರ, ಮತ್ತು ಅಲ್ಲೇ ಜಾಗ ಐತಿ. ಸುಮ್ಮನೆ ನಾಟಕ ಮಾಡತ್ತ ನಾವು. ಹಿಂಗೆ ಕಾಣತೈತಿ ಬಿಲ್ಡಿಂಗ್, ನೀವು ದೂರಿಂದ ನೋಡಿದ್ರೆ. ಆಗಲ್ಲ ಹತ್ತಿರ ಇದ್ದಲ್ಲೇ ನೋಡೋಣ ಅಂತ, ಲೈಕ್ ಏನಂತಾರೆ ಯಾವಾಗ ಇನ್ನೊಮ್ಮೆ ರೀಬಿಲ್ಟ್ ಆಕೈತಲ್ಲ ಪೂರ ಬಿಲ್ಡ್ ಆದಮೇಲೆ ಇನ್ನೊಮ್ಮೆ ನೋಡೋಣ ಅದು ಹೆಂಗೆ ಕಾಣ್ತದಂತ. ಬಟ್ ಈಗ ಸದ್ಯಕ್ಕೆ ಹೆಂಕರು ಮಸ್ತ್ ಕಾಣತೈತಿ. ಸೊ ಇವತ್ತಿನ ದಿನ ಮೊದಲು ಭಾಳ ಸರ್ಕಸ್ ಇತ್ತು ಇಲ್ಲೇ. ನಾವು ಮೇಲೆ ಹೋಗ್ಬೇಕಾದ್ರೆ ಮಿಸ್ ಆಗಿ ಇವತ್ತು ಹೊರಗೆ ಹೋಗಿದ್ದಕ್ಕೆ ನಾವು ಆನ್ ಮಾಡಿಬಿಟ್ಟಿದ್ದೀವಿ. ಸೊ ಇವತ್ತು ಅಡ್ಡಾಡೋದು ಭಾಳ ಇತ್ತಲ್ಲ, ಅದಕ್ಕೆ ಭಾಳಷ್ಟು ಪಾರ್ಟ್ಸ್ ಮಿಸ್ ಆಗ್ಯಾವ, ನಾವು ಹೋಗಿಲ್ಲ. ಬಟ್ ಈಗ ಮೇಲೆ ಬಂದು ನಾನು ನೋಡಾಕಿದ್ದೀನಿ. ಫುಲ್ ಅಡ್ಡಾಡತ್ತೇನಲ್ಲಿ ಡೌಟ್ ಐತಿ. ಇದು ಫಸ್ಟ್ ಫ್ಲೋರ್. ಅಲ್ಲಿ ಒಂದು ಅಲ್ಲೇ ಬ್ರಹ್ಮಕುಮಾರಿದು ಹೋಗೈತಿ. ಆಮೇಲೆ ನೈ ऊपर जाके ऊपर है ना. ಸೊ ಇದಷ್ಟ ಪಾರ್ಟ್ ಮಿಸ್ ಆಗಿತ್ತು ನಮ್ದು. ಇಲ್ಲಷ್ಟ ಹೋಗೋಕ್ಕಾಗಿದ್ದಿಲ್ಲ ನಮ್ಗೆ. ಅದಕ್ಕೆ ಮತ್ತು ಮನೆಗೆ ಹೋದ್ಮೇಲೆ ಮ್ಯಾಲೆ ಹೋಗ್ಬೇಕಾಗಿತ್ತಂತ ರಿಗ್ರೆಟ್ ಬೇಡ ಅಂತಂದು ಹತ್ತಿ ಹೊಂಟೀನಿ. ಕ್ರೇಜಿ ಐತೆ ಅಂತ ಹೇಳೋದ ನೀವು. ವಾವ್, ಭಾರಿ ಮಾಡ್ಯಾರಿಲ್ಲ. ಇದು 200 ಮೀಟರ್ ಹೈಟ್ನಾಗ ಐತಿ. 200 ಮೀಟರ್ ಹೈಟ್ನಾಗ ಐತಿ. 200 ಮೀಟರ್ ಹೈಟ್ ಅಂತಂದ್ರೆ ಫೌಂಡೇಶನ್ 200 ಮೀಟರ್ ಮೇಲೆ ಐತಿ. ನಮ್ಮ ಮನೆ ಪಿ ಒ ಪಿನೂ ಹಿಂಗೆ ಮಾಡ್ಕೊಂತಿದ್ವಿ, ಬಟ್ ಸ್ಪೇಸ್ ಇಲ್ಲ. ಸುಳ್ಳು ಹಿಂಗೆ ಮಾಡ್ಕೊಂತಿದ್ದಿಲ್ಲ ನಾವು ನೋಡಿದ್ದಿಲ್ಲ ಹಾಲಿಗೆ ಮ್ಯಾಗಿಂದ. ಈಗ 200 ಮೀಟರ್ ಮೇಲೆ ಹೈಟಾಗಿ ಗುಡಿ ಸ್ಟಾರ್ಟ್ ಆಗತೈತಿ. ಬಟ್ ಅದ್ರ ಮ್ಯಾಲೆ ಇದೈತಿ ಎಲ್ಲ. ಇಲ್ಲೇ 3 ಗೋಪುರ ಅದಾವೆ. ಒಂದು ಗೌರಂಗ ಸ್ವಾಮಿದು, ಒಂದು
ಈಗ ನಮ್ದೇನು ಕರೆಂಟ್ಲಿ ಐತಲ್ಲ ಕೃಷ್ಣ ಬಲರಾಮದ್ದು ಅದು, ಥರ್ಡ್ ಒನ್ ರಾಧಾಕೃಷ್ಣದ್ದು. ಆಮೇಲೆ ಇದು ಮ್ಯಾಲಿನ ಸೀಲಿಂಗ್, ಇಲ್ಲಿ ಲೈಟಿಂಗ್ ಎಲ್ಲ ಆಗಲ್ಲಿ ತೋರಿಸಿದ್ರು ಅಂತ ಹೇಳಿದ್ರು ಅವರು. ಬಟ್ ಲೈಟಿಂಗಿಗೆ ನಾ ಮಿಸ್ ಇದ್ದೆ. ಸೊ ಏನು ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಅವರು. ಬಟ್ ಈಗ ಮತ್ತೆ ಕೆಳಗೆ ಹೋಗಿ ಅವ್ರನ್ನೆಲ್ಲ ಕರೆದು ಮತ್ತೆ ಪಾಪ ಅವರು ಮೊದಲು ಸುಸ್ತಾಗಿರ್ತಾರೆ ವಾಲಂಟಿಯರ್ಸು. ಸೊ ನಾ ಅವ್ರಿಗೇನು ಕರೆಯೋಕೆ ಹೋಗಿ ಜಸ್ಟ್ ನೋಡಿರಿ ನೀವು ಹೆಂಗೆ ಕಾಣತೈತಿ. ಅಲ್ಲಿದೆ ಹೆಂಗೆ ನೋಡಿದ್ರಿ ನೀವು. ಈಗ ಲಾಸ್ಟ್ ಐತಿ. ಈಗ ಇದಕ್ಕಿಂತ ಮೇಲೆ ಏನಿಲ್ಲ. ಆಯಿತು ಇಲ್ಲಿ ಕೆಳಗಿನಂಗೆ ಇನ್ನೊಂದು ಐತಿ ಇಲ್ಲಿ. ಖತ್ತರ್ನಾಗ ಐತಿ ಇಲ್ಲಿ. ಯಾಕೋ ಹೊಳ್ಳ ಆಗ್ತಿಲ್ಲ. ಓಕೆ, ಮ್ಯಾಲಿನ ಫ್ಲೋರ್ನಾಗ ಹಿಂಗೈತಿ. ಮೋಸ್ಟ್ ಪ್ರಾಬಬ್ಲಿ ಇಲ್ಲೆಲ್ಲ ಬ್ಯಾರ್ಕೆಡ್ ಹಾಕಿ ಇಲ್ಲಿಂದ ಕೆಳಗೆ ನೋಡುವಂಗೆ ಏನರ ಅಡ್ಜಸ್ಟ್ಮೆಂಟ್ ಮಾಡ್ಬೋದಿಲ್ಲ. ಆಗಲ್ಲಿ ಬಂದಿದ್ದೆನಲ್ಲ ಅಲ್ಲಿ ಬಂದಿದ್ದೆ ನಾನು. ಈವ್ನಿಂಗ್ ಟೈಮ್ ಐತಿ, ಭಾರಿ ವ್ಯೂ ಬರತೈತಿ ಇಲ್ಲಿಂದ. ಮಾರ್ನಿಂಗ್ ಟೈಮಿಂದ ಇಮ್ಯಾಜಿನ್ ಮಾಡತ್ತೇನೆ ಹೆಂಗೆ ಕಾಣ್ತೈತೆ ಅಂತ. ಇದು ಸೆಕೆಂಡ್ ಫ್ಲೋರ್ನಾಗ ಅದನ್ನೇ ಇದೆ. ಇದ್ರಾಗ ವ್ಯೂ ಬರತ್ತಿಲ್ಲ. ಸೊ ಹೆಂಗೆ ಕಾಣತೈತೆ ನನಗೂ ಗೊತ್ತಿಲ್ಲ. ಮೈಕ್ ಮಾತ್ರ ಕನೆಕ್ಟೆಡ್ ಐತಿ. ಇದು ಸೆಕೆಂಡ್ ಫ್ಲೋರ್ ಟೆಂಪಲಿಂದ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. 18th ಓಪನಿಂಗ್ ಐತೆ ಅಂತ ಹೇಳ್ಯಾರ. ಬಟ್ 18th ಒಳಗೆ ಇದನ್ನೆಲ್ಲ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದಾರೆ ನನಗೂ ಗೊತ್ತಿಲ್ಲ. ಬಟ್ ಭಾಳ ವರ್ಷದಿಂದ ಈ ಪ್ರಾಜೆಕ್ಟ್ ಆನ್ ಐತಿ. ಇವತ್ತೇನೈತಲ್ಲ ಕಂಟೆಂಟ್ ಕ್ರಿಯೇಟರ್ಸಿಗೆ ಅಂತಂದು ಕರೆದಿದ್ರಿಲ್ಲೇ. ಅಂದರೆ 18th ಏನೈತಲ್ಲ ಅವತ್ತಿನ ದಿನ ಬರಲಿ, ಸ್ವಲ್ಪ ಜನದೊಳಗೆ ಅವೇರ್ನೆಸ್ ಬೆಳೆಸಲಿ, ಹೆಂಗೆ ಏನೇನು ಆಗೋದೈತಿ ಅಂತಂದು ಅದನ್ನ ಸಲ ಕರೆದಿದ್ರಿಲ್ಲ. ಸೊ ಅದಕ್ಕೆ ಬಂದಿದ್ದೀನಿ ಇಲ್ಲೇ ನಮ್ಮ ತಮ್ಮನ ಜೊತೆ. ಆಯ್ತು, ಮನೆಗೆ ಹೊಂಟೆ ಇವತ್ತು. ಇಲ್ಲಿಗೆ ಮುಗೀತು. ನಾನು ಹೆಲ್ಮೆಟ್ ಹಿಡ್ಕೊಂಡು ನಿಂತ ನಾವು.